ಒಮ್ಮೆ ದೇವರು ನಾಯಿನ ಕ್ರಿಯೇಟ್ ಮಾಡಿದಾಗ ಅವನು ನಾಯಿಗೆ ಹೇಳ್ತಾನೆ, ನೀನು ಡೋರ್ ಹತ್ರ ಕುತ್ಕೊಂಡು ವಾಚ್ಮ್ಯಾನ್ ತರ ಕಾಪಾಡ್ಬೇಕು, ಈ ಕೆಲ್ಸಕ್ಕಾಗಿ ನಾನು ನಿನ್ಗೆ 20 ವರ್ಷ ಲೈಫ್ ಕೊಡ್ತೀನಿ ಅಂತ. ಆಗ ನಾಯಿ ಹೇಳ್ತದೆ, ಅಯ್ಯೋ ದೇವ್ರೆ, 20 ವರ್ಷ ಬೋರಿಂಗ್ ಲೈಫ್, ಸೊ ಅದಕ್ಕೆ ನನ್ಗೆ 10 ವರ್ಷ ಸಾಕು ಅಂತ ಹೇಳ್ತಾನೆ. ಅದಾದ್ಮೇಲೆ ದೇವರು ಮಂಕಿನ ಕ್ರಿಯೇಟ್ ಮಾಡ್ತಾನೆ. ಆಗ ಮಂಕಿಗೆ ಹೀಗೆ ಹೇಳ್ತಾರೆ, ನೀನು ಜಗತ್ತಿಗೆ ಹೋಗಿ ಫುಲ್ ಮಜಾ ಮಾಡು, ಹ್ಯೂಮನ್ಸ್ ನ ಎಂಟರ್ಟೈನ್ ಮಾಡು, ಇದಕ್ಕಾಗಿ ನಾನು ನಿನ್ಗೆ 20 ವರ್ಷ ಲೈಫ್ ಕೊಡ್ತೀನಿ ಅಂತ. ಆಗ ಮಂಕಿ ಹೀಗೆ ಹೇಳ್ತದೆ, ದೇವರು ಎಂಟರ್ಟೈನ್ ಮಾಡೋಕೆ 20 ವರ್ಷ ಯಾಕೆ, 10 ವರ್ಷ ಸಾಕು. ಇನ್ನ ದೇವರು ಹಸುನ ಕ್ರಿಯೇಟ್ ಮಾಡಿದಾಗ, ನೀನು ಅರ್ತ್ಗೆ ಹೋಗಿ ಹಾರ್ಡ್ ವರ್ಕ್ ಮಾಡು, ರೈತನಿಗೆ ಹೆಲ್ಪ್ ಮಾಡು, ಮಕ್ಕಳಿಗೆ ಹಾಲು ಕುಡ್ಸು, ಇದಕ್ಕೆ ನಾನು ನಿಂಗೆ 60 ವರ್ಷ ಲೈಫ್ ಕೊಡ್ತೀನಿ ಅಂತ. ಆಗ ಹಸು ಹೀಗೆ ಹೇಳ್ತದೆ, 60 ವರ್ಷ ಲೈಫ್ ಸ್ಟ್ರಗಲ್, ಅಯ್ಯೋ ನನ್ಗೆ 20 ವರ್ಷ ಸಾಕು ಅಂತ. ಇದಾದ್ಮೇಲೆ ದೇವರು ಹ್ಯೂಮನ್ ಕ್ರಿಯೇಟ್ ಮಾಡ್ತಾನೆ. ಆಗ ಅವನಿಗೆ ಹೇಳ್ತಾನೆ, ನೀನು ಎಂಜಾಯ್ ಮಾಡೋಕೆ, ಎಕ್ಸ್ಪ್ಲೋರ್ ಮಾಡೋಕೆ 20 ವರ್ಷ ಕೊಡ್ತೀನಿ ಅಂತ, ಫುಲ್ ಲೈಫ್ ಮಸ್ತಿ ಮಾಡ್ಬಿಡು ಅಂತ. ಆಗ ಮನುಷ್ಯ ಹೀಗೆ ಹೇಳ್ತಾನೆ, ದೇವ್ರೆ ಜಸ್ಟ್ 20 ವರ್ಷನ, ದಟ್ಸ್ ನಾಟ್ ಎನಫ್. ಅದಕ್ಕೆ ದೇವರು ಮಿಕ್ಕಿದ ಎಲ್ಲಾ ವರ್ಷನ ಮನುಷ್ಯನ್ಗೆ ಕೊಡ್ತಾನೆ. ಹೀಗಾಗಿ ಹ್ಯೂಮನ್ ಲೈಫ್ ಈ ತರ ಇರುತ್ತದೆ. ಮೊದಲ 20 ವರ್ಷ ಫುಲ್ ಚಿಲ್, ಆಟ ಪಾಠ, ನೋ ಟೆನ್ಷನ್. ಮುಂದಿನ 40 ವರ್ಷ ಫುಲ್ ಸ್ಟ್ರಗಲ್, ಜಾಬ್, ಫ್ಯಾಮಿಲಿ ಜವಾಬ್ದಾರಿ, ಹಸು ತರ. ಮತ್ತೆ ಇನ್ನ 10 ವರ್ಷ ಫುಲ್ ರಿಲ್ಯಾಕ್ಸ್, ಮಕ್ಕಳ ಸೆಟಲ್ ಅಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಜೊತೆ ಟೈಮ್ ಪಾಸ್. ಕಡೆಯ 10 ವರ್ಷ ಡೋರ್ ಹತ್ತಿರ ಕುಳಿತು ಕೇವಲ ನೋಡ್ತಾ ಟೈಮ್ ಪಾಸ್ ಮಾಡ್ತಾ ಇರೋದು, ನಾಯಿ ತರ. ಇದು ನಮ್ಮ ಲೈಫ್.